ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಬುಕ್ಸ್ ಕಲೆಕ್ಷನ್ನ ನಾನು ಇವತ್ತು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನನ್ನ ಹತ್ರ ಯಾವ್ಯಾವ ಬುಕ್ಸ್ ಇದೆ ಅನ್ನೋದು ಒಂದು, ಜೊತೆಗೆ ಈ ಬುಕ್ಸಿಂದ ನನ್ನ ಲೈಫಲ್ಲಿ ನಾನು ಅಳವಡಿಸ್ಕೊಂಡಿರೋ ಅಂಥದ್ದನ್ನು ಸಹ ನಿಮ್ಮ ಜೊತೆ ಹೇಳ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಬುಕ್ಸ್ ಓದೋದ್ರಿಂದ ನನ್ನದು ಮನಸ್ಥಿತಿ ಇರ್ಬೋದು ಅಥವಾ ಕೆಲವೊಂದು ಥಾಟ್ಸ್ ಇರ್ಬೋದು ಎಲ್ಲ ಚೇಂಜ್ ಆಗಿದೆ. ಆ ಥರ ಚೇಂಜ್ ಆಗಿರೋ ಅಂಥ ಬುಕ್ಸನ್ನು ಸಹ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನಾನು ಮುಂಚೆ ಯಾವ ರೀತಿ ಥಿಂಕ್ ಮಾಡ್ತಿದ್ದೆ, ಆ ಥಿಂಕಿಂಗು ಈ ಬುಕ್ ಓದಾದ್ಮೇಲೆ ನನಗೆ ಯಾವ ಥರ ಚೇಂಜ್ ಆಯಿತು, ನನ್ನ ಆಲೋಚನೆಗಳು ಯಾವ ಥರ ಚೇಂಜ್ ಆಯಿತು ಅನ್ನೋದನ್ನು ನಿಮಗೆ ಒಂದೊಂದೇ ನಾನು ಹೇಳ್ತಾ ಹೋಗ್ತೀನಿ. ಸೊ ಫಸ್ಟು ನನ್ನ ಬುಕ್ಸ್ ಬಂದು ದ ಗ್ರೇಟೆಸ್ಟ್ ಸೀಕ್ರೆಟ್. ಇದನ್ನು ನಾನು ಇಂಗ್ಲೀಷಲ್ಲೂ ಓದಿದ್ದೀನಿ ಮತ್ತು ಕನ್ನಡದಲ್ಲೂ ಓದಿದ್ದೀನಿ. ತುಂಬ ಚೆನ್ನಾಗಿದೆ. ಯಾಕೆಂದರೆ ನೀವು ನೋಡ್ಬೋದು, ನಮಗೆ ಗೊತ್ತಿಲ್ಲದೆ ಇರೋ ಥರದ್ದು ಒಂದು ಶಕ್ತಿ ಅಥವಾ ಏನೋ ಇದೆ ಈ ನೇಚರಲ್ಲಿ, ಅಥವಾ ನಾವು ಏನು ನೋಡ್ತಾ ಇದ್ದೀವಿ ಅದರಲ್ಲಿ ಅನ್ನೋದು ಗೊತ್ತು. ನಮ್ಮ ಅರಿವಿಗೆ ಬರದೇ ಇರೋ ರೀತಿ ಏನೋ ಒಂದು ನಡೆಯುತ್ತೆ, ಮಿರಾಕಲ್ ಆಗುತ್ತೆ ಅನ್ನೋದನ್ನು ನಾನು ನಂಬ್ತೀನಿ. ಯಾಕೆಂದರೆ ಮಿರಾಕಲ್ ಹ್ಯಾಪನ್ಸ್ ಅನ್ನೋದು ನಾನು ತುಂಬಾ ನಂಬ್ತೀನಿ. ಕೆಲವೊಂದು ವಿಷಯದಲ್ಲಂತೂ ಕೆಲವೊಂದು ವಿಷಯ ಆಗ್ತಾನೆ ಇರ್ಬೋದು, ಕೆಲವೊಂದು ವಿಷಯಗಳು ಆಗಿರ್ಬೋದು, ಬಟ್ ಈ ವಿಷಯದಲ್ಲಿ ನಾನು ತುಂಬಾ ನಂಬ್ತೀನಿ. ಅದರಲ್ಲಿ ನಾನು ಹೇಗೆ ಪಾಸಿಟಿವ್ ಥಿಂಕಿಂಗ್ ಮಾಡಬೇಕು ಅನ್ನೋದನ್ನು ಈ ಬುಕ್ಕಲ್ಲಿ ನಾನು ನೀಟಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ನೀವು ಯಾರಿಗಾದ್ರೂ ಬುಕ್ಸ್ ಓದೋ ಅಭ್ಯಾಸ ಇದ್ದರೆ ಖಂಡಿತವಾಗಿಯೂ ನೀವು ಈ ಬುಕ್ನ ಬೈ ಮಾಡಿ ಓದಿ. ನಿಮ್ಮ ಥಿಂಕಿಂಗ್ ಇರ್ಬೋದು ಅಥವಾ ನಿಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಎಲ್ಲದೂ ಚೇಂಜ್ ಆಗುತ್ತೆ. ನಂಬಿಕೆ ಮೇಲೇ ಜೀವನ ನಡೆಯುತ್ತೆ ಅಂದಮೇಲೆ ನಮಗೆ ಅರಿವಿಲ್ದೇ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಈ ಬುಕ್ಕಲ್ಲಿ ಅಂತ ಹೇಳ್ಬೋದು. ಒನ್ ಆಫ್ ದ ಫೇವ್ರೆಟ್ ಬುಕ್ ಅಂತಲೇ ಹೇಳ್ಬೋದು. ಎಷ್ಟೊಂದು ವಿಷಯಗಳಲ್ಲಿ ನನ್ನ ಆಲೋಚನೆಗಳು ಅಥವಾ ನನ್ನ ಏನಂತಾರೆ ಕೆಲವೊಂದು ನಂಬಿಕೆಗಳು ಇದರಿಂದ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಕೆಲವೊಂದಕ್ಕೆ ಇನ್ನೂ ಆಗೋದಕ್ಕೆ ಟೈಮ್ ತಗೋಬೋದು, ಬಟ್ ಕೆಲವೊಂದು ಆಗಿದೆ. ಹಾಗಾಗಿ ನಾನು ನಂಬ್ತೀನಿ. ಬಟ್ ಅದು ಟೈಮ್ ತಗೋತಿದೆ ಅಂದರೆ ಅದಕ್ಕಿನ್ನೂ ಆಗೋದಕ್ಕೆ ಇನ್ನೂ ಒಳ್ಳೆ ಟೈಮ್ ಬಂದಿಲ್ಲ ಅಂತ ನಾನು ನಂಬ್ತೀನಿ. ಸೊ ಹಾಗಾಗಿ ಅದರಲ್ಲಿ ಇದು ಒಂದು ಬುಕ್ಕು. ಜೊತೆಗೆ ಗುಡ್ ವೈಬ್ಸ್ ಮತ್ತು ಗುಡ್ ಲೈಫ್ ಅಂತ ಇದು ಬುಕ್ಕು ತುಂಬ ಚೆನ್ನಾಗಿದೆ. ನಮ್ಮ ಲೈಫು ಹೇಗಿರಬೇಕು ಅಂತ, ನಾವು ಹೇಗೆ ಒಳ್ಳೆಯದನ್ನೇ ಥಿಂಕ್ ಮಾಡಬೇಕು, ಯಾವಾಗಲೂ ನಮ್ಮ ಪಾಸಿಟಿವ್ ಮೈಂಡು, ನಮ್ಮನ್ನು ನಾವು ಹೇಗೆ ಲವ್ ಮಾಡಬೇಕು, ಐ ಲವ್ ಮೈ ಸೆಲ್ಫ್ ಅನ್ನೋದಕ್ಕೆ ಇದು ಬೆಸ್ಟ್ ಬುಕ್ ಅಂತಲೇ ಹೇಳ್ಬೋದು. ನೀವೂ ಓದಿ, ಅದರಲ್ಲಿರೋ ಕೆಲವೊಂದು ಲೈನ್ಸ್ ಅಂತೂ ನಿಮ್ಮ ಮನಸ್ಸಿಗೂ ಮುಟ್ಟುತ್ತೆ ಅಂತ ಹೇಳ್ಬೋದು. ಇದರಿಂದ ನಿಮ್ಮ ಲೈಫ್ ಕೂಡ ಅದರಿಂದ ತುಂಬ ಚೇಂಜ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಕೆಲವೊಂದು ವಿಷಯದಲ್ಲಿ ಚೇಂಜ್ ಮಾಡ್ಕೋತೀರಾ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇದು ಒಂದು ದ ಆರ್ಟ್ ಆಫ್ ಹ್ಯಾಬಿಟ್ಸು. ನಮ್ಮ ಹ್ಯಾಬಿಟ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಈ ಬುಕ್ಕಲ್ಲಿ ತುಂಬ ಚೆನ್ನಾಗಿದೆ. ಇದನ್ನು ನೀವು ಖಂಡಿತ ಓದಿ ಅಂತಲೇ ಹೇಳ್ತೀನಿ. ನನ್ನ ಹತ್ರ ಸುಮಾರು ಬುಕ್ಸ್ ಕಲೆಕ್ಷನ್ ಇದೆ, ಅದ್ರದ್ದು ನಾನು ಹೇಳ್ತೀನಿ. ಬಟ್ ಇವಾಗ ಮೇಯ್ನು ಯಾವ್ಯಾವ ಬುಕ್ಸು ಅನ್ನೋದಕ್ಕೆ ನನ್ನ ಆಲೋಚನೆಗಳು ಅಥವಾ ನನ್ನ ಥಿಂಕಿಂಗು ಅಥವಾ ನನ್ನ ನಂಬಿಕೆಗೆ ಕೆಲವೊಂದು ಬುಕ್ಸು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಮಾತ್ರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಥಿಂಕ್ ಆ್ಯಂಡ್ ಗ್ರೋ ರಿಚ್. ನಾವು ಹೇಗೆ ಯೋಚನೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ, ಅಂದರೆ ನಾವು ಹೇಗೆ ಗ್ರೋ ಆಗಬೇಕು ಲೈಫಲ್ಲಿ, ನಾವು ಹೇಗೆ ನಮ್ಮ ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅನ್ನೋದಕ್ಕೆ ಒನ್ ಆಫ್ ದ ಬೆಸ್ಟ್ ಬುಕ್ ಅಂತಲೇ ಹೇಳ್ಬೋದು. ನಾನು ಸ್ವಲ್ಪ ಈ ಥರದ್ದನ್ನೇ ನಾನು ಪ್ರಿಫರೆನ್ಸ್ ಕೊಡ್ತೀನಿ ಬುಕ್ಕಿಗೆ. ಯಾಕೆಂದರೆ ನನಗೂ ಅಷ್ಟೇ, ನಾವು ಯಾವ ಥರ ವೇ ಆಫ್ ಥಿಂಕಿಂಗ್ ನಮ್ದು ಇರುತ್ತೋ ಅದೇ ಥರ ನಮ್ಮ ಲೈಫ್ ಸ್ಟೈಲ್ ಇರುತ್ತೆ ಅಂತ ನಾನು ನಂಬ್ತೀನಿ. ಮುಂಚೆ ನಂಬ್ತಿರ್ಲಿಲ್ಲ, ಬಟ್ ಇವಾಗ ಸುಮಾರು ನಾನು ಒಂದು 5 ವರ್ಷ 6 ವರ್ಷದಿಂದ ಇದನ್ನು ತುಂಬ ಚೆನ್ನಾಗಿ ಫಾಲೋ ಬರ್ತಿದ್ದೀನಿ. ಯೂನಿವರ್ಸು, ಏಂಜಲ್ ನಂಬರು, ಇದರಲ್ಲಿ ಕೆಲವೊಬ್ಬರಿಗೆ ನಂಬಿಕೆ ಇಲ್ಲ, ಬಟ್ ನನಗೆ ತುಂಬ ನಂಬಿಕೆ ಇದೆ. ಯಾಕೆಂದರೆ ನಂಬಿಕೆನೇ ಜೀವನ. ಸೊ ಹಾಗಾಗಿ ನಾನು ಎಲ್ಲದನ್ನು ನಂಬ್ತೀನಿ.
ಕೆಲವೊಂದು ಬೇಗ ಆಗುತ್ತೆ, ಕೆಲವೊಂದು ಲೇಟಾಗಿ ರಿಸಲ್ಟ್ ಕೊಡುತ್ತೆ, ಕೆಲವೊಂದು ಬೇಗ ರಿಸಲ್ಟ್ ಕೊಡುತ್ತೆ. ಬಟ್ ರಿಸಲ್ಟ್ ಕೊಟ್ಟಿಲ್ಲ ಅಂತ ನಾನು ಬಿಟ್ಟಿಲ್ಲ, ಬಟ್ ಅದಕ್ಕಿನ್ನೂ ಟೇಕ್ಸ್ ಟೈಮ್ ಅಂತ ನಾನು ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಥಿಂಕಿಂಗ್ ಫಾಸ್ಟ್ ಆ್ಯಂಡ್ ಸ್ಲೋ, ಇದು ಒಂದು ಬುಕ್ಕು ತುಂಬ ಚೆನ್ನಾಗಿದೆ, ನೀವು ಓದ್ಬೋದು. ಯಾಕೆಂದರೆ ದಿಸ್ ಒನ್ ಆಫ್ ದ ಗ್ರೇಟೆಸ್ಟ್ ಆ್ಯಂಡ್ ಮೋಸ್ಟ್ ಎಂಗೇಜಿಂಗ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಇದರಲ್ಲಿ. ಯಾಕೆಂದರೆ ಲೈಫ್ ಟೈಮ್ ವರ್ತ್ ವಿಸ್ಡಮ್ ಬಗ್ಗೆ ಇದರಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಈ ಬುಕ್ನ ಓದಿ ಅಂತಲೇ ಹೇಳ್ತೀನಿ. ಇದ್ರ ಜೊತೆಗೆ ಕರ್ಮ ಹೇಳ್ತಿರ್ತಾರೆ, ನಾನು ಕೇಳಿದ್ದೀನಿ, ನಮ್ಮ ಅಪ್ಪ ಅಮ್ಮ ಇರ್ಬೋದು ಅಥವಾ ಕೆಲವರು ಹಿಂಗೆ ಮಾತಾಡಬೇಕಾದ್ರೆ ಹೇಳ್ತಿರ್ತಾರಲ್ವ, ಕರ್ಮ ಅದು ಯಾವತ್ತೂ ಬಿಡಲ್ಲ. ಇವಾಗ ಅದು ಏನೂ ಎಫೆಕ್ಟ್ ಆಗದೇ ಇರ್ಬೋದು, ಮತ್ತು ಮುಂದೊಂದು ದಿನ ಅದು ಖಂಡಿತ ನಮಗೆ ವಾಪಸ್ ಬರುತ್ತೆ ಅಂತ. ಹಾಗೆಯೇ ನಾವಿವತ್ತು ಏನು ಮಾಡ್ತೀವಿ ಅದು ನಮಗೆ, ನಾವು ಒಳ್ಳೇದು ಮಾಡ್ಬೋದು ಅಥವಾ ಕೆಟ್ಟದ್ದು ಮಾಡ್ಬೋದು, ಅದು ಮತ್ತೆ ಒಂದಲ್ಲ ಒಂದಿನ ಅದು ವಾಪಸ್ ನಮಗೆ ಬರುತ್ತೆ ಅನ್ನೋದನ್ನು ನಾನು ನಂಬ್ತೀನಿ. ಹೌದು, ಯಾಕೆಂದರೆ ಈ ವಿಷಯದಲ್ಲಿ ನನ್ನ ಲೈಫಲ್ಲಿ ನಾನು ಚೈಲ್ಡ್ಹುಡ್ಡಲ್ಲಿರ್ಬೋದು ಇದ್ದಾಗ ನಡೆದಂಥ ಇನ್ಸಿಡೆಂಟ್ಗಳು, ಆವಾಗ ಬೇರೆಯವರೆಲ್ಲ ಹೇಗಿದ್ರು, ಇವಾಗ ಅವ್ರು ಹೇಗಿದ್ದಾರೆ ಅನ್ನೋದ್ರ ಬಗ್ಗೆನೂ ನಾನು ನೋಡ್ತಿದ್ದೀನಲ್ವ. ಸೊ ಹಾಗಾಗಿ ನಾನು ಬಿಲೀವ್ ಮಾಡ್ತೀನಿ. ಸದ್ಗುರು ಅವ್ರದ್ದು ಇದನ್ನು ತುಂಬ ಚೆನ್ನಾಗಿದೆ, ಕರ್ಮ ಅದರಲ್ಲೇ ಹೇಳುತ್ತಲ್ವ. ಸೊ ಹಾಗಾಗಿ ಇದೂ ಒನ್ ಆಫ್ ದ ಬೆಸ್ಟ್ ಬುಕ್ ಅಂತಲೇ ಹೇಳ್ತೀನಿ. ಕೆಲವರಿಗೆ ಸದ್ಗುರು ಇಷ್ಟ ಆಗ್ತಾರೆ, ಕೆಲವರಿಗೆ ಇಷ್ಟ ಆಗಲ್ಲ. ಇದು ಒಂದು ನನಗೆ ಸೈಕಾಲಜಿ ಆಫ್ ಮನಿ, ಹಣದ ಮನೋವಿಜ್ಞಾನ, ಇದನ್ನು ನನಗೆ ನನ್ನ ಫ್ರೆಂಡ್ ಒಬ್ಬರು ಗಿಫ್ಟ್ ಮಾಡಿದ್ದು ಅಂತಲೇ ಹೇಳ್ಬೋದು. ಇದು ಚೆನ್ನಾಗಿದೆ. ನಾವು ಎಕನಾಮಿಕಲಿ ಇರ್ಬೋದು, ಯಾವ ಥರ ಪ್ಲ್ಯಾನ್ ಮಾಡಬೇಕು, ನಾವು ಹಣನ ಯಾವ ಥರ ಯುಟಿಲೈಸ್ ಮಾಡ್ಕೋಬೇಕು, ಅನ್ನೆಸೆಸರಿ ಖರ್ಚು ಮಾಡಬಾರ್ದು, ಅದರಿಂದ ನಾವು ಹೇಗೆ ಗ್ರೋ ಆಗಬೇಕು, ಯಾವ ಥರ ಸೇವಿಂಗ್ಸ್ ಮಾಡಬೇಕು, ಅದರಿಂದ ಮುಂದೆ ನಮಗೆ ಫ್ಯೂಚರಲ್ಲಿ ಎಷ್ಟು ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇದು ತುಂಬ ಚೆನ್ನಾಗಿದೆ. ನೀವು ಓದಿ, ನನಗೂ ತುಂಬ ಇಷ್ಟ ಆಯಿತು. ಡೆತ್ ಇನ್ಸೈಡ್ ಸ್ಟೋರಿ ತುಂಬ ಚೆನ್ನಾಗಿದೆ. ಕೆಲವೊಂದು ಇನ್ಸಿಡೆಂಟು ಇದರಲ್ಲಿ ನನಗೆ ಭಾಳನೇ ಇಷ್ಟ ಆಗಿತ್ತು ಅಂತಲೇ ಹೇಳ್ಬೋದು. ವಾಟ್ ಈಸ್ ಡೆತ್, ಏನು ಸಾವು ಅಂದರೆ ಏನು ಅನ್ನೋದ್ರ ಬಗ್ಗೆ ಕೆಲವೊಂದು ಸಲ ನಾನು ಅದನ್ನು ತೀರಾ ಹತ್ರದಿಂದನೇ ನೋಡಿದ್ದೀನಿ ಅಂತಲೇ ಹೇಳ್ಬೋದು. ಕೆಲವೊಂದು ಅಪ್ಸ್ ಇರ್ಬೋದು, ಕೆಲವೊಂದು ಡೌನ್ಸ್ ಇರ್ಬೋದು, ಲೈಫಲ್ಲಿ ಎಲ್ಲದನ್ನು ನೋಡಿರ್ತೀರ, ನೀವೂ ನೋಡಿರ್ತೀರ, ನಾನೂ ನೋಡಿರ್ತೀನಿ. ಬಟ್ ಅದೇ ಥರ ನಮ್ಮ ಒಳಗಡೆ ಕೆಲವೊಂದು, ಇವಾಗ ಏನೋ ಒಂದು ಕೆಲಸ ಆಗಿಲ್ಲ, ಬಟ್ ನಾವು ಅದಕ್ಕೆ ಸೂಸೈಡೇ ಒಂದು ದೊಡ್ಡ ಪರಿಹಾರ ಅನ್ನೋ ಥರ ನಾವು ಥಿಂಕ್ ಮಾಡ್ತಿರ್ತೀವಿ. ಬಟ್ ಆಫ್ಟರ್ ದಟ್ ವಾಟ್ ಅನ್ನೋದಕ್ಕೆ ಈ ಬುಕ್ಕು ಒಳಗಡೆ ಏನೇನು ನಡೀತಿರುತ್ತೆ, ಮನಸ್ಸಿನ ಜೊತೆ ನಾವು ಯಾವ ಥರ ಯುದ್ಧ ಮಾಡ್ತಿರ್ತೀವಿ ಅನ್ನೋದ್ರ ಬಗ್ಗೆ ಈ ಬುಕ್ಕು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕೆಲವರು ದೆವ್ವ ಇದೆ, ಅದ್ರದ್ದಿಂದ ಪ್ರಾಬ್ಲಮ್ ಆಗುತ್ತೆ, ಸತ್ತ ಮೇಲೆ ಅದು ಆತ್ಮ ದೆವ್ವ ಆಗಿ ಬರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಸೊ ನೀವು ಮಸ್ಟ್ ಓದಿ ಇದನ್ನೆಲ್ಲ. ಅದ್ರ ಜೊತೆಗೆ ಇದು ಒಂದು ಅಂತಲೇ ಹೇಳ್ಬೋದು, ಆಟೋಬಯೋಗ್ರಫಿ ಆಫ್ ಯೋಗಿ ಅವ್ರದ್ದು, ಪರಮಹಂಸ ಯೋಗಾನಂದ ಅವ್ರದ್ದು, ಇವ್ರದ್ದು ತುಂಬ ಚೆನ್ನಾಗಿದೆ ನನಗೆ ಬುಕ್ಸು. ಸೊ ಹಾಗಾಗಿ ಇವನ್ನೆಲ್ಲ ನಾನು ಸುಮಾರು ಇವಾಗ ಒಂದು 5 years ಹಿಂದೆನೇ ತೊಗೊಂಡು ಓದಿರೋದು ಅಂತಲೇ ಹೇಳ್ಬೋದು. ಸೊ ನೀವೂ ಓದಿ. ಕೆಲವೊಂದು ಸಲ ನಾನು ಫ್ರೀಯಾಗಿದ್ದಾಗ ಇವನು ಒಂದು ಸಲ ಹಾಗೇ ಓದ್ತಿರ್ತೀನಿ. ಅದ್ರ ಜೊತೆಗೆ ಬಂದು "11 Minutes ಲೈಫ್ ಎನ್ಹಾನ್ಸಿಂಗ್ ಇಂಪ್ಯಾಕ್ಟ್" ತುಂಬಾ ಚೆನ್ನಾಗಿದೆ. ಇದನ್ನು ನೀವು ಓದ್ಬೋದು. ಲವ್ ಈಸ್ ಫೆರಿಬಲ್ ಥಿಂಗ್. ಸೊ ಓದಿ. ಅದಾದಮೇಲೆ ಈಗ ರೀಸೆಂಟಾಗಿ ನಾನು ತೊಗೊಂಡಂಥ ಬುಕ್ ಅಂತಲೇ ಹೇಳ್ಬೋದು, ಆ್ಯಟಿಟ್ಯೂಡ್ ಈಸ್ ಎವ್ರಿಥಿಂಗ್ ಅಂತ. ಚೇಂಜ್ ಯುವರ್ ಆ್ಯಟಿಟ್ಯೂಡ್, ಚೇಂಜ್ ಯುವರ್ ಲೈಫ್ ಅಂತ. ಇದು ತುಂಬಾ ಚೆನ್ನಾಗಿದೆ. ನಾವು ಯಾವ ಥರ ನಮ್ಮ ಥಿಂಕಿಂಗ್ನ ಹೇಗೆ ಚೇಂಜ್ ಮಾಡ್ಕೋತೀವಿ, ನಮ್ಮ ಆ್ಯಟಿಟ್ಯೂಡ್ ಹೇಗಿರುತ್ತೆ, ಆಮೇಲೆ ಟೈಮ್ ಕಮಿಟ್ಮೆಂಟ್ ಹೇಗಿರುತ್ತೆ, ನಮ್ಮ ಟೈಮ್ ಕಮಿಟ್ಮೆಂಟ್ ಹೇಗಿರಬೇಕು ಅನ್ನೋದಕ್ಕೆ ಇದು ತುಂಬಾ ಚೆನ್ನಾಗಿದೆ. ಓದಿ. ಇದು ಒಂದಂತಲೇ ಹೇಳ್ಬೋದು. ಇದು ಒಂದಿಷ್ಟು ಅಮೃತ, ಒಂದಿಷ್ಟು ವಿಷ. ನಮ್ಮ ಪ್ರತಿ ಒಂದು ದಿನವೂ ಅಥವಾ ನಮ್ಮದು ಏನು ಇಷ್ಟು ವರ್ಷ ಬಂದಿದ್ವಿ ಅದರಲ್ಲಿ ಅಮೃತನೂ ಇದೆ, ವಿಷಯನೂ ಇದೆ. ಅದ್ರ ಬಗ್ಗೆ ಇದು ಒಂದು ಬುಕ್ ಇದೆ, ಓದಿ. ನಾನು ಫುಲ್ ಡೀಟೇಲಾಗಿ ಏನೂ ಹೇಳೋಕ್ಕಾಗಲ್ಲ.
ಹಾಗಾಗಿ ನಮ್ಮ ಲೈಫ್ನ ನಾವು ಪ್ರಜ್ಞಾವಂತಿಕೆಯಿಂದ ನಡೆಸಬೇಕು. ಅದು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈ ಬುಕ್ಕು. ಸೊ ಓದಿ. ಡೋಂಟ್ ವರಿ 48 ಲೆಸನ್ ಆನ್ ಅಚೀವಿಂಗ್ ಕಾಮ್. ಇದನ್ನು ರೀಸೆಂಟಾಗಿ ನಾನು ಬೈ ಮಾಡಿದ್ದೆ. ತುಂಬಾ ಚೆನ್ನಾಗಿದೆ. ಲರ್ನ್ ಟು ಲೆಟ್ ಗೋ ಆಫ್ ಸ್ಟ್ರೆಸ್, ಚೇಂಜ್ ಆಫ್ ಯು ವರಿ ಆ್ಯಂಡ್ ಇಂಪ್ರೂವ್ ಯುವರ್ ಲೈಫ್ ಫಾರ್ ಗುಡ್ ಅಂತ. ತುಂಬ ಚೆನ್ನಾಗಿದೆ, ಓದಿ. ಜೈ ಶೆಟ್ಟಿ ಅವ್ರದ್ದು ಥಿಂಕ್ ಲೈಕ್ ಎ ಮಾಂಕ್ ಅಂತ ನಾನು ಓದಿದ್ದೆ. ಬಟ್ ಅದು ಬುಕ್ಸು ಎಲ್ಲೋ ಇಟ್ಟಿದ್ದೀನಿ ಅಂದರೆ ರ್ಯಾಕಲ್ಲಿ ಇರುತ್ತೆ. ಬಟ್ ಇದು ಅವ್ರದ್ದೇನೆ, ಜೈ ಶೆಟ್ಟಿ ಅವ್ರದ್ದೇ, 8 ರೂಲ್ಸ್ ಆಫ್ ಲವ್. ಸೊ ಹಾಗಾಗಿ ಇದು ಒಂದು ಚೆನ್ನಾಗಿದೆ ಬುಕ್ಕು, ಓದಿ. ಅದ್ರ ಜೊತೆಗೆ ಯು ಕ್ಯಾನ್ ವಿನ್ನರ್ಸ್ ಡೋಂಟ್ ಡೂ ಡಿಫ್ರೆಂಟ್ ಥಿಂಗ್ಸ್, ದೇ ಡೂ ಥಿಂಗ್ಸ್ ಡಿಫ್ರೆಂಟ್ಲಿ. ಇದು ತುಂಬ ಚೆನ್ನಾಗಿದೆ. ತುಂಬ ಹಿಂದೆನೇ ಓದಿದ್ದು. ಇದು ಒಂದು 3 years ಬ್ಯಾಕ್ ಓದಿದ್ದೆ. ಸುಮ್ಮನೆ ಹಾಗೇ ನನ್ನ ಹತ್ರ ಇರೋ ಕಲೆಕ್ಷನ್ ಆಫ್ ಬುಕ್ಸ್ ಯಾವ್ಯಾವುದು ಅಂತ ನಾನು ಯಾಕೆ ಒಂದು ವಿಡಿಯೋ ಮಾಡಬಾರ್ದಂತ ನಾನು ಈ ವಿಡಿಯೋ ಮಾಡಿದೆ. ಸ್ವಲ್ಪ ಅಷ್ಟೇ ನಾನು ಇಲ್ಲಿ ತೋರಿಸಿದ್ದೀನಿ. ಇನ್ನೂ ಇದೆ, ಅದು ನನಗೆ ರ್ಯಾಂಡಮ್ಮಾಗಿ ಒಂದು ವಿಡಿಯೋ ಮಾಡ್ತೀನಿ. ಸೊ ನೀವು ನೋಡ್ಬೋದು. ಇದಾಗಿತ್ತು ನನ್ನ ಇವತ್ತಿನ ಕೆಲವೊಂದು ಸೆಲೆಕ್ಟ್ ಮಾಡಿರೋ ಅಂಥ ಬುಕ್ಸ್ಗಳನ್ನ ನಾನು ನಿಮಗೆ ತೋರಿಸಿದ್ದೀನಿ. ಅದು ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ನೆಕ್ಸ್ಟ್ ಎಲ್ಲ ನೋಡ್ಬೋದು, ಡಿಫ್ರೆಂಟ್ ಆಗಿರೋ ವಿಡಿಯೋಸ್ ಬರುತ್ತೆ. ಸೊ ನೋಡ್ತಾ ಇರಿ, ಹಾಗೇ ನನ್ನ ಚಾನಲ್ನ ಸಪೋರ್ಟ್ ಮಾಡಿ.